ಕೊಟ್ಟೂರು ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಮೂಲ ನಕ್ಷತ್ರದಲ್ಲಿ ನಡೆಯುವ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿತ್ತು. ಎಲ್ಲೆಲ್ಲೂ ಜೈ ಕೊಟ್ರಯ್ಯ ಎಂಬ ಜಯಘೋಷ ಮೊಳಗಿತು. ಆ ಕುರಿತ ಒಂದು ವರದಿ ಇಲ್ಲಿದೆ. ಎಲ್ಲಿ ನೋಡಿದ್ರೂ ಜನವೋ ಜನ, ಕಣ್ಣು ಹಾಯಿಸಿದಷ್ಟು ಭಕ್ತಸಾಗರ. ಎಲ್ಲೆಲ್ಲೂ ಜೈ ಕೊಟ್ರಯ್ಯ ಎಂಬ ಜಯಘೋಷ. ಲಕ್ಷಾಂತರ ಭಕ್ತರ ನಡುವೆ ಅದ್ಧೂರಿ ರಥೋತ್ಸವ. ಕೊಟ್ಟೂರಿನ ಗುರು ಬಸವೇಶ್ವರ ಜಾತ್ರೆ ಅಂದ್ರೆ ಮಧ್ಯ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಾತ್ರೆ. ವಿಜಯನಗರದ ಅತಿ ದೊಡ್ಡ ರಥೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯಿತು. ಕೊಟ್ಟೂರಿನ ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮ ಸಡಗರದಿಂದ ಕೊಟ್ಟೂರೇಶ್ವರನ ಜಾತ್ರೆ ಜರುಗಿತು. ಇಷ್ಟೊಂದು ಜನನ ಯಾವತ್ತೂ ನೋಡಿರಲಿಲ್ಲ. 5 ಲಕ್ಷಕ್ಕೂ ಜಾಸ್ತಿ ಜನನೇ ಇದ್ದಾರೆ ಅನಿಸುತ್ತೆ ಎಲ್ಲ ಕಡೆನೂ ನೋಡ್ತಾ ಇದ್ರೆ. ತುಂಬ ಖುಷಿ ಆಗ್ತಿದೆ. ತುಂಬ ಪವಾಡಗಳು ನಡೀತಿದೆ. ಕೊಟ್ಟೂರಿಗೆ ಬಂದಮೇಲೆ ತುಂಬ ಒಳ್ಳೆಯದು ಆಗಿದೆ. ಎಷ್ಟೊಂದು ಜನ ಪಾದಯಾತ್ರೆ ಬರಬೇಕಾದ್ರೆ ನನಗೆ ಭಯ ಆಗ್ತಿತ್ತು, ಎಷ್ಟು ನಡ್ಕೊಂಡು ಬರ್ತಾರಲ್ಲ, ಬರಿಗಾಲಲ್ಲಿ ಬರ್ತಾರಲ್ಲ ಅಂತ. ತುಂಬ ಬರಿಗಾಲಲ್ಲಿ ನಡೆದು ಅಭ್ಯಾಸ ಇರಲಿಲ್ಲ. ಕೊಟ್ಟೂರು ಎಲ್ಲದನ್ನೂ ಅಭ್ಯಾಸ ಮಾಡಿಸ್ತು. ಹಲವು ಜಿಲ್ಲೆಗಳಿಂದ ಕೊಟ್ಟೂರಿಗೆ ಸಾವಿರಾರು ಭಕ್ತರು ಪಾದಯಾತ್ರೆಯ ಮೂಲಕ ಆಗಮಿಸಿದ್ರು. ಲಕ್ಷಾಂತರ ಭಕ್ತರು ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಸಂಭ್ರಮ ಸಡಗರದಿಂದ ರಥವನ್ನ ಎಳೆದು ಕೊಟ್ಟೂರು ಗುರು ಬಸವೇಶ್ವರ ದರ್ಶನ ಪಡೆದ್ರು. ನಾವು ಸಣ್ಣವರಿದ್ದಾಗಿಂದ ನೋಡಿದ್ದೀವಿ ತೇರು. ಕೊಟ್ಟೂರೇಶ್ವರನ ದೊಡ್ಡ ಮಹಿಮೆನೇ ಇದೆ. ಈ ವರ್ಷ ಮಾತ್ರ ಯಾಕೋ ಭಾಳ ಲೇಟಾಗಿ ಇದಾಯಿತು. ಬಟ್ ಪ್ರತಿ ವರ್ಷವೂ ಅವ್ರ ಮೂಲ ನಕ್ಷತ್ರ, ಎಲ್ಲರೂ ಮೂಲ ನಕ್ಷತ್ರ ಅಂದರೆ ಕೆಟ್ಟದು, ಮೂಲ ನಕ್ಷತ್ರ ಅಂದರೆ ಹುಟ್ಟಿದವ್ರನ್ನ ಏನು ಭಾಳ ಕೀಳಾಗಿ ನೋಡ್ತಾರೆ. ಬಟ್ ನಮ್ಮ ಕೊಟ್ಟೂರಿನಲ್ಲಿ ಕೊಟ್ಟೂರೇಶ್ವರ ಅಂತಂದರೆ ಮೂಲ ನಕ್ಷತ್ರ ಕೆಟ್ಟದು ಅನ್ನೋರ್ದೆ ಅಲ್ಲ, ಕೆಟ್ಟದಲ್ಲ ಒಳ್ಳೇದೇ ಅಂತಂದು ಹೇಳ್ಕೊಡೋದ್ ಮೂಲಕ ಏನು ಮಾಡಿದ್ದಾರೆ ಅಂದರೆ ತೋರಿಸ್ಕೊಟ್ಟಿದ್ದಾರೆ. ಮತ್ತೇನಪ್ಪ ಪವಾಡ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಹರಿಜನ ಅಂದರೆ ಏನೋ ಒಂಥರ ಮಾಡ್ತಿದ್ರು, ಅವಾಗೆಲ್ಲ ಕೀಳಾಗಿ ನೋಡ್ತಿದ್ರು. ಅಂದರೆ ನಮ್ಮ ಕೊಟ್ಟೂರೇಶ್ವರನ ದೇವ್ರು ಏನಪ್ಪ ಅಂದರೆ ಸರ್ವ ಜನ ಸುಖಿನೋ ಭವತು ಅನ್ನೋ ಒಂದು ಗಾದೆನ ಇಟ್ಕೊಂಡ್ಬಿಟ್ಟು ಇದನ್ನ ತೋರಿಸ್ಕೊಟ್ಟಿದ್ದಾರೆ ಜನರಿಗೆ. 85 ಅಡಿ ಎತ್ತರದ ರಥವನ್ನ ಲಕ್ಷಾಂತರ ಭಕ್ತರು ಎಳೆದು ಗುರು ಬಸವೇಶ್ವರ ಭಕ್ತಿಗೆ ಪಾತ್ರರಾದ್ರು. 5 ಲಕ್ಷಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಪರಾಕಾಷ್ಠೆಯನ್ನ ಮೆರೆದ್ರು. ಗುರು ಬಸವೇಶ್ವರನ ದರ್ಶನವನ್ನ ಪಡೆದು ಪುನೀತರಾದ್ರು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.